ಭರತ್ ನಿವಾಸದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಭರತ್ ಮುಖ ನೋಡಿ ಬಿಕ್ಕಿ ಬಿಕ್ಕಿ ಅತ್ತಂತ ಕುಟುಂಬಸ್ಥರು. ಪತ್ನಿ ಸುಜಾತ, ವೃದ್ಧ ತಂದೆ, ತಾಯಿಯಿಂದ ಪೂಜೆ, ಮಗ ಅಪ್ಪ ಅಪ್ಪ ಅಂತೇಳಿ ಚೀರಾಡ್ತಾ ಇದ್ದ. ಒಂದು ಕಡೆ ಆ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ದೇಶಾದ್ಯಂತ ಆಕ್ರೋಶ ಭುಗಿಲೆ ಹೇಳ್ತಾ ಇದೆ. ಇನ್ನು ಜೆಪಿ ಪಾರ್ಕ್ ವಾರ್ಡ್ನ ಉದ್ಯಾನವನಕ್ಕೆ ಭರತ್ ಭೂಷಣ್ ಅಂತೇಳಿ ಘೋಷಣೆ ಮಾಡಲಾಗಿದೆ, ಹೆಸರನ್ನು ಇಡಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿ ತುಂಬಾನೇ ಭೀಕರವಾಗಿತ್ತು. ಅಲ್ಲಿ ನಡೆದಂತ ದುರಂತದ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವಾಗ ಅದನ್ನ ಕೇಳುವಾಗ ಎದೆ ಭಾರ ಅನ್ನಿಸ್ತಾ ಇತ್ತು. ಮೃತ ಭೂಷಣ್ಗೆ ಉಗ್ರರು ಗುಂಡಿಕ್ಕುವ ಮುನ್ನ ಏನಂತ ಹೇಳಿದ್ರು ಗೊತ್ತಾ? ಶಾಕ್ ಆಗುತ್ತೆ. ನೋಡಿ, ಭರತ್ ಅವರ ಅತ್ತೆ ಮಾತಾಡ್ತಾ ಇದ್ರು, ಇನ್ನು ಮುಸ್ಲಿಮ ಹಿಂದೂ ಅಂತ ಕೇಳಿದ್ರು, ನನ್ನ ಮಗ ಐಡೆಂಟಿಟಿ ಚೆಕ್ ಮಾಡಿದ್ರು, ಕಣ್ಣೀರು ಹಾಕಿದ್ದಾರೆ ಅವರು. ಈಗಲೂ ಕೂಡ ಕಣ್ಣೀರು ಹಾಕ್ತಾನೆ ಇದ್ದಾರೆ. ಏಪ್ರಿಲ್ 18ನೇ ತಾರೀಕು ಟೂರ್ ಆಪರೇಟರ್ ಮೂಲಕ ಕಾಶ್ಮೀರಕ್ಕೆ ಕುಟುಂಬ ತೆರಳಿತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಮಂಗಳವಾರ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಸಾವನ್ನಪ್ಪಿದವರಲ್ಲಿ ಹಾವೇರಿ ಮೂಲದ ಇಂಜಿನಿಯರ್, ಬೆಂಗಳೂರು ನಿವಾಸಿ 41 ವರ್ಷ ಭರತ್ ಭೂಷಣ್, ಅವರ ಪತ್ನಿ ಸುಜಾತ ಜೊತೆಯಲ್ಲಿ 3 ವರ್ಷದ ಮಗ ಟ್ರಿಪ್ಗೆ ಅಂತ ಹೋಗಿದ್ರು. ಭರತ್ ಭೂಷಣ್ ನಿವಾಸದಿಂದ ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಬೇಸರ ಆಗುತ್ತೆ, ಯಾಕಂದ್ರೆ ಮೃತದೇಹ ಮನೆಗೆ ಬರ್ತಾ ಇದ್ದಂತೆ ಆ ಮನೆ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರು. ಮಗ ಡ್ಯಾಡಿ ಡ್ಯಾಡಿ ಅಂತ ಕೂಡ ಚೀರಾಡ್ತಾ ಇತ್ತು. 3 ವರ್ಷ ಮಗನಿಗೆ. ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಧ್ರುವ? ನಾಗೇಂದ್ರ, ನಾನೀಗ ಭರತ್ ಭೂಷಣ್ ಅವರ ನಿವಾಸ ಏನಿದೆ ಅಲ್ಲೇ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ಸುಂದರ್ ನಗರದಲ್ಲಿರುವಂತಹ ಭರತ್ ಭೂಷಣ್ ಅವರ ನಿವಾಸ. ಇವತ್ತು 5:30 ಸುಮಾರಿಗೆ ಭರತ್ ಭೂಷಣ್ ಅವರ ಮೃತದೇಹ ಅವರ ನಿವಾಸಕ್ಕೆ ಆಗಮಿಸಿದೆ. ಸದ್ಯ ಈಗ ಮನೆಯ ಮುಂಭಾಗನೇ ಅವರ ಪಾರ್ಥಿವ ಶರೀರವನ್ನ ಇರಿಸಲಾಗಿದೆ. ಸಂಬಂಧಿಕರು ಹಾಗೆ ಅವರ ಬಂಧುಗಳಿರ್ಬೋದು, ಎಲ್ಲರೂ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅನೇಕ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಇಂಥ ಕುಟುಂಬಸ್ಥರಲ್ಲಿ ದುಃಖ ಮಳಗಟ್ಟಿದೆ. ನೀವು ಗಮನಿಸ್ತಾ ಇರಬಹುದು, ಸುತ್ತ ಮೌನ ಆವರಿಸಿರುವಂತಹ ದೃಶ್ಯವನ್ನ. ಅವರು ಸುತ್ತಮುತ್ತ ಸಾಕಷ್ಟು ಹೆಸರು ಮಾಡಿದ್ರು, ಕೆಲವೊಂದು ಅಸೋಸಿಯೇಷನ್ ಮೂಲಕ ಸಾಕಷ್ಟು ಹೆಸರನ್ನ ಪಡ್ಕೊಂಡಿದ್ರು. ಅದಲ್ಲದೆ ಈ ಕೆಲವೊಂದು ಸಂಘಟನೆ ಇರಬಹುದು, ಕೆಲವೊಂದು ಸರ್ಕಾರಿ ಕಾರ್ಯಕ್ರಮಗಳು, ಹಾಗೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಬಂದಂತ ಸಂದರ್ಭದಲ್ಲಿ ಕೂಡ ಅವರು
ಎಲ್ಲರ ಜೊತೆಗೆ ಭಾಗಿಯಾಗ್ತಾ ಇದ್ರು. ಹೀಗಾಗಿ ಸಾಕಷ್ಟು ಜನರನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು, ಸಾಕಷ್ಟು ಜನರ ಜೊತೆಗೆ ಆತ್ಮೀಯತೆಯನ್ನ ಬೆಳೆಸ್ಕೊಂಡಿದ್ರು. ಹೀಗಾಗಿ ಏರಿಯಾದ ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಈ ಒಂದು ಏನು ಸಾವಿನ ಸ್ಮರಣಾರ್ಥವಾಗಿ ಇಲ್ಲಿನ ಏರಿಯಾ ನಿವಾಸಿಗಳು ಕೂಡ ಅಲ್ಲಿ ಇವರ ಏರಿಯಾದ ಪಾರ್ಕಿಗೆ ಕೂಡ ಅವರ ಹೆಸರನ್ನ ಭರತ್ ಭೂಷಣ್ ಉದ್ಯಾನವನ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ದಿನನಿತ್ಯ ಅದೇ ಒಂದು ಪಾರ್ಕ್ನಲ್ಲಿ ವಾಕಿಂಗ್ ಅನ್ನ ಮಾಡ್ತಾ ಇದ್ರು ಅವರು. ಹೀಗಾಗಿ ಆ ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಾ ಇದ್ರ, ಹಾಗಾಗಿ ಆ ಪಾರ್ಕಿಗೆ ಭರತ್ ಭೂಷಣ್ ಉದ್ಯಾನವನ ಅಂತ ಹೆಸರನ್ನ ಕೂಡ ಇಟ್ಟಿದ್ದಾರೆ. 18ನೇ ತಾರೀಕು ಇಲ್ಲಿಂದ ಹೊರಟವರು ನಿನ್ನೆ ಬೆಳಗ್ಗೆ ವಾಪಸ್ ಮನೆಗೆ ಬರಬೇಕಿತ್ತು. ಆದ್ರೆ ಅವರು ವಾಪಸ್ ಮರಳಿದ್ದು ಮಾತ್ರ ಇವತ್ತು ಬೆಳಗ್ಗೆ ಶವವಾಗಿ. ಅವರ ತಂದೆ ತಾಯಿ ಹಾಗೆ ಇಬ್ರು ಕೂಡ ಈಗ ಅಂದ್ರೆ ತಾಯಿ ದುಃಖದಲ್ಲಿದ್ದಾರೆ. ಅಂದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಕೂಡ ಇದೆ. ಆದ್ರೂ ಕೂಡ ನಿನ್ನೆ ಸಂಜೆ ಸುಮಾರಿಗೆ ಇಬ್ಬರಿಗೂ ಕೂಡ ಮಾಹಿತಿ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಸಾಕಷ್ಟು ಕನಸನ್ನ ಕಂಡಿದ್ದಂತಹ ಭರತ್ ಅವರ ಸಾವು ನಿಜಕ್ಕೂ ಕೂಡ ಇಡೀ ಕುಟುಂಬಸ್ಥರಲ್ಲದೆ ಏರಿಯಾದ ಪ್ರತಿಯೊಬ್ಬರು ಕೂಡ ದುಃಖದಲ್ಲಿದ್ದಾರೆ. ಇನ್ನು ಅನೇಕ ರಾಜಕೀಯ ಗಣ್ಯರು ಕೂಡ ಈ ಇಲ್ಲಿ ಆಗಮಿಸುತ್ತಾರೆ. ಹೀಗಾಗಿ ಎಲ್ಲ ತರಹದ ಸಿದ್ಧತೆಯನ್ನ ಕೂಡ ಮಾಡಲಾಗಿದೆ. 3 ಗಂಟೆಗೆ ಹೆಬ್ಬಾಳದ ಚಿತಾಗಾರದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕೆ ಕೂಡ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಸದ್ಯ ಇಡೀ ಕುಟುಂಬ ಈ ತರಹದ ಒಂದು ಸಾವು ಎದುರಾಗಿರುವಂತದ್ದು ಕುಟುಂಬ ಮಾತ್ರವಲ್ಲ, ಇಡೀ ರಾಜ್ಯದ ಜನರು ಕೂಡ ಹೃದಯ ಕಲಕಿರುವಂತಹದ್ದು. ಇದಕ್ಕೆ ಪ್ರತಿಕಾರ ಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಾವು ನ್ಯಾಯವಲ್ಲ ಅನ್ನುವಂತಹ ಒಂದು ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗೇಂದ್ರ, ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ಧ್ರುವರಾಜ್, ಹಾಗೆ ಸಂಪರ್ಕದಲ್ಲೇ ಭರತ್ ನಿವಾಸದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಭರತ್ ಮುಖ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಂತಹ ಕುಟುಂಬಸ್ಥರು. ಪತ್ನಿ ಸುಜಾತ, ವೃದ್ಧ ತಂದೆ, ತಾಯಿಯಿಂದ ಪೂಜೆ, ಮಗ ಅಪ್ಪ ಅಪ್ಪ ಅಂತೇಳಿ ಚೀರಾಡ್ತಾ ಇದ್ದಾರೆ. ಒಂದು ಕಡೆ ಆ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ದೇಶಾದ್ಯಂತ ಆಕ್ರೋಶ ಭುಗಿಲೆ ಹೇಳ್ತಾ ಇದೆ. ಇನ್ನು ಜೆಪಿ ಪಾರ್ಕ್ ವಾರ್ಡ್ನ ಉದ್ಯಾನವನಕ್ಕೆ ಭರತ್ ಭೂಷಣ್ ಅಂತೇಳಿ ಘೋಷಣೆ ಮಾಡಲಾಗಿದೆ, ಹೆಸರನ್ನ ಇಡಲಾಗಿದೆ.